ಫ್ರೆಂಡ್ಸ್, ನಾನು ಇವತ್ತು ಮಾಡಿ ತೋರಿಸುವ ರೆಸಿಪಿ ಮೊಮೋಸ್ ಚಟ್ನಿಗೆ ಇಲ್ಲಿ ನೋಡಿ ಕುದಿಯಲು ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಕುದಿಯೋಕ್ಕೆ ಹಾಕಿದ್ದೇನೆ. ಇವಾಗ ನೋಡಿ ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಒಣಗಿರೋ ಮೆಣಸಿನ್ಕಾಯಿ ಎಲ್ಲ ಕುದಿಸಿದ್ದೇನೆ. ಇದನ್ನು ಇವಾಗ ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೋಡಿ ಮೊಮೋಸ್ ಚಟ್ನಿಗೆ ಒಗ್ಗರಣೆ ಮಾಡ್ತಾಯಿದ್ದೇನೆ. ಇದರಲ್ಲಿ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಕಾದ್ಮೇಲೆ ಇವಾಗ ರುಬ್ಬಿಟ್ಟಿರೋ ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಪೇಸ್ಟ್ ಮಾಡಿರೋದನ್ನ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಕಾಯ್ದಿದೆ. ನೋಡಿ ಯಾವ ಥರ ಆಗಿದೆ ಅಂತ. ನೋಡಿ ಎಷ್ಟು ರೆಡ್ ಕಲರ್ ಆಗಿ ಬಂದಿದೆ. ಇವಾಗ ನೋಡಿ ಮೊಮೋಸ್ ಚಟ್ನಿ ಕುದೀತಾ ಇದೆ. ಅದು ಮಿಕ್ಸರಲ್ಲಿ ರುಬ್ಬಿರೋದಿತ್ತಲ್ಲ, ಅದರಲ್ಲೇ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದೆ. ಇವಾಗ ನೋಡಿ ಒಂದು ಸ್ವಲ್ಪ ವೆನಿಗರ್ ಹಾಕ್ತೀನಿ. ಸ್ವಲ್ಪ ಹಾಕಬೇಕು. ಸೋಯಾ ಸಾಸು, ಇವಾಗ ನೋಡಿ ವೆನಿಗರು ಸ್ವಲ್ಪ, ಆಮೇಲೆ ಸೋಯಾ ಸಾಸ್ ಸ್ವಲ್ಪ. ಇವಾಗ ಉಪ್ಪು, ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಮೊಮೋಸ್ ಜೊತೆ ಸಖತ್ತಾಗಿರುತ್ತೆ. ನೋಡಿ ಸೇಮ್ ಡಾರ್ಜಿಲಿಂಗ್ ಮೊಮೋಸ್ ಅವ್ರು ಕೊಡ್ತಾರಲ್ಲ ಆ ಥರನೇ ಬಂದಿದೆ ಇದು ಚಟ್ನಿ. ನೋಡಿ ಯಾವ ಥರ ಬಂದಿದೆ ಅಂತ. ಕುದಿಬೇಕಿದೆ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕಬೇಕು, ಪೌಡ್ರು. ಇವಾಗ ನೋಡಿ ಕುದೀತಾ ಇದೆ ಇದು ಮೊಮೋಸ್ ಚಟ್ನಿ. ಸ್ವಲ್ಪ ಟೊಮ್ಯಾಟೊ ಸಾಸು, ಟೊಮ್ಯಾಟೊ ಕೆಚಪ್ಪು ಸ್ವಲ್ಪ ಹಾಕಬೇಕು. ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಟೊಮ್ಯಾಟೊ ಕೆಚಪ್ ಹಾಕಿ ನೋಡಿ, ಟೊಮ್ಯಾಟೊ ಕೆಚಪ್ ಹಾಕಿ ಮಿಕ್ಸ್ ಮಾಡಿದೆ. ಇವಾಗ ನೋಡಿ ನಮ್ಮ ಮೊಮೋಸ್ ಚಟ್ನಿ ಇನ್ನೊಂದು 5 ನಿಮಿಷ ಕುದಿಬೇಕು. ಇದು ಡಾರ್ಜಿಲಿಂಗ್ ಅವರು ಮೊಮೋಸ್ ಕೊಡ್ತಾರಲ್ವ ಚಟ್ನಿ, ಮೊಮೋಸ್ ಜೊತೆಗೆ ಆ ಥರನೇ ಮಾಡಿರೋದು ನಾನು. ಸೇಮ್ ಮೊಮೋಸ್ ಚಟ್ನಿ. ಇವಾಗ ನೋಡಿ ನಮ್ಮ ಮೊಮೋಸ್ ಚಟ್ನಿ ರೆಡಿ ಆಯಿತು. ತಿಕ್ಕಾಗಿ ಸೇಮ್ ಮೊಮೋಸ್ ಶಾಪ್ ಅವ್ರು ಕೊಡೋ ಥರನೇ ಆಯಿತು ನೋಡಿ ಮೊಮೋಸ್ ಚಟ್ನಿ. ನೋಡಿ ನಮ್ಮ ಮೊಮೋಸ್ ಚಟ್ನಿ ಸೇಮ್ ಟು ಸೇಮ್ ಮೊಮೋಸ್ ಶಾಪ್ ಅವ್ರ ಥರನೇ ಬಂದಿದೆ, ನೋಡ್ಬೋದು.